ಎಜುಕೇಶನ್ಗೂ ಪ್ರಾಬ್ಲಮ್ಮು, ಈ ಕಡೆ ನಾವು ರಾಜಕೀಯವಾಗೂ ಎಲ್ಲೂ ಗುರ್ಸ್ಕೊಳಕ್ಕಾಗ್ತಿಲ್ಲ. ಯಾವುದು ಗುರ್ಸ್ಕೊಳಕ್ಕಾಗ್ತಿರೋದ್ರಿಂದ SWD 505 ಅಂತ ಒಂದು ಲೆಟರ್ನ ಇಷ್ಟು ವರ್ಷ ಏನಾಗ್ತಿತ್ತು, ಯಾವುದೇ ಫೈಲ್ ಬರ್ತಿತ್ತು, ಒಂದು ಸರ್ಕಾರ ಮುಗ್ತಿದಂಗೆ ಆ ಫೈಲ್ ಸತ್ತೋಗ್ತಿತ್ತು. ಮತ್ತು ಈ ವರ್ಷ ಮಾತ್ರ ಆ ಫೈಲ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಆ ಫೈಲ್ ಇವತ್ತು HC ಮಹದೇವಪ್ಪ ಸರ್ ಅವ್ರ ಲಾಗಿನ್ ಅಲ್ಲಿ ಇದೆ. ಅವ್ರು ಒಂದು ಕ್ಲಿಕ್ ಮಾಡಿ ಎಕ್ಸ್ಮಾರ್ಟ್ ಆಗಿಲ್ಲ ಅಂದ್ರೆ ಒಳ್ಳೆ ಕ್ಯಾನ್ಸಲ್ ಅಂತನಾರು ಕೊಟ್ಟರೆ ನಾವು ಮುಂದೆ ಏನು ಮಾಡ್ಬೋದು ಅಂತನಾರು ಯೋಚನೆ ಮಾಡ್ಬೋದು. ಈಗ ಏನಾಗಿದೆ, 2.5 ವರ್ಷದಿಂದ ಸುಮ್ಮನೆ ಇದೆ, ಡೈಲಿ ಅಲಿತಾ ಇದ್ದೀವಿ ಅವ್ರ ಆಫೀಸ್ಗೆ. ಸೆಕ್ರೆಟರಿ ಹೇಳ್ತಾರೆ ಇನ್ನೂ ಮೀಟಿಂಗಿಗೆ ಬಂದಿಲ್ಲ, ಮೀಟಿಂಗಿಗೆ ಬಂದಾಗ ನೋಡೋಣ ಅಂತ ಹೇಳ್ತಾರೆ. ಬಟ್ ಸಾಹೇಬರು ಹೋದ್ರೆ ನಾನು ಇನ್ನೂ ಮೀಟಿಂಗ್ ಮಾಡ್ತೀನಿ ಅಂತಾನೆ ಹೇಳ್ತಾರೆ. 2.25 ವರ್ಷದಿಂದ ಇದೇ ಆಗ್ತಾಯಿದೆ ಸರ್. ನೀವು ಕೈ ಮುಗಿದು ಕಾಲಿಟ್ಟು ಕೇಳ್ಕೊತೀವಿ. ಯಾಕೆಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಆ ಕಡೆ ಎಜುಕೇಶನ್ ಇಲ್ಲ, ಈ ಕಡೆ ಅಂತ ಮಾಡಿದ್ದೇವೆ. ಶೋಷಿತ ವರ್ಗಕ್ಕೆ ಬೆಲೆ ತರಲಿಕ್ಕೆ ಇಂಥ ಇದನ್ನು ಹಾಕೊಂಡಿದ್ದೀವಿ. ಆ ಲಿಕ್ಕಲ್ಲಿ ರಜನಿಕಾಂತ್ 31ನೇ ಹೆಸರಿದೆ ಸರ್. ಹಾಗಾಗಿ ಅದನ್ನು ಬೇಸ್ ಮಾಡಿಕೊಂಡು ರಾಷ್ಟ್ರದಲ್ಲಿ ಇಂದಿರಾ ಗಾಂಧಿ ಅವ್ರ ಪೀರಿಯಡ್ ಇದೆಲ್ಲ ನಮಗೆ ನ್ಯಾಯ ಸಿಕ್ಕಿದೆ ಸರ್. ಆದರೆ ಈ ರಾಜ್ಯಕ್ಕೆ ನಮ್ಮ ದುರ್ದೈವ, ನಮ್ಮ ಶಾಪನ ಏನೋ ಗೊತ್ತಿಲ್ಲ ಸರ್. ನಾವು ಸದಾ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಹೋರಾಟ ಮಾಡಿಕೊಂಡು ಸಮಾಧಾನ ಮಾಡಿ ಸಣ್ಣ ಪುಟ್ಟ ಕೊಡ್ತಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಒಂದು ಏನು ಮಾಚಿ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಮಾಚಿ ಜಯಂತಿ ಮಾಡಿದ್ದಾರೆ, ಒಂದಿಬ್ಬರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಈಗ ನಮ್ಮ ರವಿಕುಮಾರ್ ಆಪ್ತ ಸಲಹೆಗಾರ ಸರ್. ಇವೆಲ್ಲ ಯಾವುದು ಬೇಡ ಸರ್. ನಮಗೆ ಬೇಕಾಗಿ ಒಂದೇ ಒಂದು ಸರ್, ನಮ್ಮ ಅಸಮಾನತೆ ತೋರಿಸಲಿಕ್ಕೆ, ನಾವು ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ, ನಮ್ಮ ನೋವನ್ನು ನೀಡಲಿಕ್ಕೆ ತಾವು ದಯಮಾಡಿ ಇದನ್ನು SC ಹೋರಾಟ SC ಏನು ಸೇರಿಸಬೇಕಾಗಿದೆ ಅದನ್ನು ನ್ಯಾಯಬದ್ಧವಾಗಿ 2009ರಲ್ಲಿ ಯಡಿಯೂರಪ್ಪ ಇದ್ದಾಗ ಆಜ್ಞೆ ಮಾಡಿ ಏನಂತ ಇದಕ್ಕೆ ಪೂರಕವಾಗಿ ಒಂದು ಶಾಸ್ತ್ರೀಯ ಒಂದು ಅಧ್ಯಯನ ಮಾಡಿ ಅದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದ್ದಾರೆ ಅನ್ನು ಕೂಡ ಹೊರಗೆ ಬಂದಿದೆ ಸರ್. ಅದನ್ನು ಸಂಪೂರ್ಣಪಡಿಸಿ ನಾವು ನಮ್ಮ ಕೆಲಸಕ್ಕೆ ಭಾಳ ಅಲ್ಪ ಸರ್. ನಾವು ನಿಮ್ಗೆ ಯಾವುದು ಕಸ್ಕೊಳ್ಳೋಲ್ಲ ಸರ್. ನಿಮ್ಮ ಏನಿದೆ ನಿಮ್ಮ ಅನುಕೂಲತೆ ಯಾವ್ದು ತೊಗೊಳ್ಳೋಲ್ಲ ನಿಮ್ಮ ಬೆನಿಫಿಟ್ಸ್. ನಾವು ಭಾಳ ಸಣ್ಣ ಸಮುದಾಯ ಸರ್. ನಾವು ನುಡಿದರೆ ಇದು ನಮ್ಮ ಧ್ವನಿಯಾಗಿ ನಾವು ಮಾಡಿದ್ರೆ ತಮ್ಮ ಉಪಕಾರನ ನಾವು ನಮಗೆ ತಲೆತಲಾಂತರ ನೆನೆಸ್ಕೊಳ್ತೇವೆ. ನಾವು ನಿಮ್ಮ ಜೊತೆ ಬೆನ್ನೆಲುಬಾಗಿರ್ತೀವಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಸಿದ್ಧೀಕರಿಸಿದ್ರು ಅಂತ ಹೇಳಿ ಈ ದಯಮಾಡಿ ಸರ್. ಈಗ 156 MLAಗಳು ನಮಗೆ ಶಿಫಾರಸ್ ಲೆಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಗೆ ನೀವು ಸೇರಿಸ್ಬೋದು, ನಮ್ಮನ್ನ ಕೇಂದ್ರಕ್ಕೆ ಶಿಫಾರಸ್ ಮಾಡ್ಬೋದು ಅಂತ 156 MLAಗಳು ಕೊಟ್ಟಿದ್ದಾರೆ. 137 MLA, 19 ಶಾಸಕರು, ಅದರಲ್ಲಿ 18 SC ST MLAಗಳು ನಮಗೆ ಕೊಟ್ಟಿದ್ದಾರೆ, 35% ಜನ. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು, ಯಾಕೆಂದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಎಷ್ಟು ವರ್ಷಗಳಿಂದ ನಿಮಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ಇವತ್ತು ನಾವು OBC ಬಂದು ಆ ಕಡೆ ನಾವು ಸಮಾಜದ ಹಿರಿಯರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ತಾಯಲ್ಲಿ ಈಗಾಗಲೇ ಸವಿಸ್ತಾರವಾಗಿ ನಮ್ಮ ಸ್ನೇಹಿತರು ಸಮಾಜದ ನಡೆದ ಹಾದಿ ಅನ್ನ ಹೇಳಿದೆ. ತಮ್ಮ ಮನವಿ ಏನಿದೆ ಅದು ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಕೂಡ ಅನ್ನಪೂರ್ಣ ವರದಿ ಈಗಾಗಲೇ ಸರ್ಕಾರದ ಮುಂದೆ ಇದೆ. ಆ ವರದಿಯಲ್ಲಿ ಏನಿದೆ ಅಂತ ನನಗೆ ಸಂಪೂರ್ಣವಾದಂಥ ವೈಯಕ್ತಿಕವಾಗಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಡಾಕ್ಟರ್ ರವಿಕುಮಾರ್ ಅವರು ಬರಬೇಕಾದ್ರೆ ಎಲ್ಲ ನನಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದೆ. ಇವತ್ತು ಸಂಜೆ ಮೀಸಲಾತಿ ಬಗ್ಗೆ ಒಂದು ಸಭೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ವೈಯಕ್ತಿಕವಾಗಿ ಇಲ್ಲಿ ಪೂಜ್ಯರು ಏನು ಹೇಳಿದ್ದಾರೆ ಮತ್ತೆ ಸಮಾಜದ ಭಾವನೆಗಳೇನಿದೆ ಅದನ್ನ ತಲುಪಿಸೋದು ಜವಾಬ್ದಾರಿ ನನ್ನ. ಅದ್ರ ಜೊತೆಗೆ ಆ ವರದಿಯನ್ನ ಸಂಬಂಧಪಟ್ಟಂತ ಮಂತ್ರಿಗಳಾದಂತ ಮಹದೇವಪ್ಪ ಸಾಹೇಬ್ರ ಹತ್ರ ಕೂಡ ಮಾಹಿತಿಯನ್ನ ತಗೊಂಡು ಡಾಕ್ಟರ್ ರವಿಕುಮಾರ್ ಅವರ ಮುಖಾಂತರ ಸಮಾಜದ ಮುಖಂಡರಿಗೆ ಮುಂದಿನ ಕ್ರಮ ಏನು ಅಂತ ಕೂಡ ನಾವು ತಿಳಿಸಲಿಕ್ಕೆ ನಮ್ಮ ಪ್ರಯತ್ನವನ್ನ ಮಾಡ್ತೀವಿ. ದಯವಿಟ್ಟು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ದಯವಿಟ್ಟು ಪಾಸಿಟಿವ್ ಆಗಿ ಮಾತಾಡಿ. ಯಾವುದೇ ಸಮಾಜವನ್ನ ಪರಿಷ್ಠ ಜಾತಿ ಅಥವಾ ಪಂಗಡಕ್ಕೆ ಸೇರಿಸುವುದು ನಮ್ಮೊಬ್ಬರ ಜವಾಬ್ದಾರಿಯೇ ಅಲ್ಲ. ಅದು ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ಆಗಬೇಕು. ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನ ಗಣನೆ ತಗೊಂಡು
ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ. ಕೇಂದ್ರ ಜೊತೆ ಮೀಟಿಂಗ್ ಇದೆ, ಬೇರೆ ವಿಚಾರಕ್ಕೆ ಮೀಟಿಂಗ್ ಇದೆ, ಅಲ್ಲಿ ಇದನ್ನ ಪ್ರಸ್ತಾವನೆ ಮಾಡ್ತೀನಿ. ಸಂವಿಧಾನಕ್ಕೆ ಮರ್ಯಾದೆ ಕೊಡುವಂತ ದೊಡ್ಡ ವ್ಯಕ್ತಿ ನೀವು, ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿ ಯಾರು ಕರ್ನಾಟಕ ರಾಜ್ಯ ಶಿವಮೊಗ್ಗ ಸಂಘ ಹಾಗೂ ಉತ್ತರ ಕರ್ನಾಟಕ ಭಾಗದ ಹನುಮಂತಪ್ಪನವರು, ದೀಪಕ್ ಹಾಗೂ ದುರ್ಗೇಶ್ ಮತ್ತು ನಾನು HS ವೆಂಕಟೇಶ್ IPS ನಿವೃತ್ತ DIGP, ಕರ್ನಾಟಕ ರಾಜ್ಯ ಮಡಿವಾಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಎಲ್ಲ ಜಂಟಿಯಾಗಿ ಸೇರಿಕೊಂಡು ಮಾಡಿದ್ದೇವೆ. ಅಹೋರಾತ್ರಿ ಹೋರಾಟ. ನಮ್ಮ ಅಹವಾಲಿಷ್ಟೇ, ನಾವು ತಲೆತಲಾಂತರಗಳಿಗೆ ಕೃತಕ್ಕೊಳಗಾಗಿ ಶೋಷಣೆಗೆ ಒಳಗಾಗಿರುವಂಥ ಶೋಷಿತ ದಮನಿತ ಜಾತಿ ಮಡಿವಾಳರು ಅಂತಾರೆ, ಅಗಸರು ಅಂತಾರೆ, ಸಾಕು ಅಂತಾರೆ, ರಜಕರು ಅಂತಾರೆ, ಬೇರೆ ಬೇರೆ. ರಾಷ್ಟ್ರದಲ್ಲಿ 18 ರಾಜ್ಯ 3 ಯೂನಿಟ್ ಆಲ್ರೆಡಿ ಇಟ್ಟಿದ್ದೀವಿ. ಕರೆಂಟ್ಲಿ ಗೌರ್ಮೆಂಟ್ಸ್ ಆಫ್ SC ಶೆಡ್ಯೂಲ್ ಕಾಸ್ಟ್ ಅಲ್ಲಿ. ಆದರೆ ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಮಗಿಂತ ಮುಂದುವರೆದ ಜಾತಿಗಳಿಗೆ SCನ ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಆಲ್ರೆಡಿ ನಮಗೆ 2011ರಲ್ಲಿ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರ ವರದಿ ಬಂದು ನಮ್ಮ ಜಾತಿ ಭಾಳ ಶೋಷಿತ ಜಾತಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದಿದೆ ಅಂತ ಕ್ರೋಢೀಕರಿಸಿ ಅಂಕಿಅಂಶಗಳನ್ನ ಪೂರಕವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಕಾಂತರಾಜ್ ವರದಿಯವರು ಸಹ 3 ವರದಿ ಕೊಟ್ಟಿದ್ದಾರೆ. SC ಸೇರಿಸ್ಬೋದು ಮಡಿವಾಳರಿಗೆ. ಇದನ್ನೆಲ್ಲ ಪಕ್ಕಕ್ಕೆ ಬಿಟ್ಟು ಹಾಕ್ತಾ ಇದ್ದಾರೆ. ಬಂದಂಥ ತದನಂತರ ಸಕ್ಸಸ್ ಗೌರ್ಮೆಂಟ್ ಫಸ್ಟ್ ಟರ್ಮ್ ಬಂದವರು 2012 ಇವರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು 14 ಜನವರಿ 5ನೇ ತಾರೀಕು ಇದು ಅಖಂಡ ಒಂದು ಕರ್ನಾಟಕದ ಜನತೆಯನ್ನು ಸೇರಿಸಿ 2.5 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಒಂದು ಫಂಕ್ಷನ್ ಮಾಡಿದಾಗ ನಾನು ಮಾತಾಡಿದೆ. ಆಗ ಆಂಜನೇಯವರು ಸಮಾಜ ಕಲ್ಯಾಣ ಮಂತ್ರಿ, ನಾನು ಖಂಡಿತ ಮಾಡಿಸ್ಕೊಡ್ತೀನಿ, ನಿಮ್ಮ ನೋವು ಅರ್ಥ ಆಯಿತು. ಯಾಕಂದರೆ ಮಲ ಹೊರವನು SC ಆದರೆ ಮಲನ ತೊಳೆಯೋನು SC ಆಗಬಾರ್ದು. ಇದು ನಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ಕೊಡ್ತಾರೆ. ನಿಮಗೆ ಮತ್ತು ಸವಿತಾ ಸಮಾಜದಲ್ಲಿ ಏನೋ ಮಾಡ್ತೀನಿ ಅವರು ಅಂತ ಕಣ್ಣೂರಿಸ್ತು. ಆಮೇಲೆ ಅವರು ಸಣ್ಣ ಪುಟ್ಟದ್ದು ಆಸೆಗಳಿಗೆ ಈಡೇರಿಸ್ತಾರೆ. ಏನೋ ಮಡಿವಾಳ ಅಭಿವೃದ್ಧಿ ನಿಗಮ ಅದು ಇದೆಲ್ಲ ಕೊಡಬೇಕಾದ್ರೆ ಕೊಡಲಿಲ್ಲ. ಸೆಕೆಂಡ್ ಟರ್ಮ್ ಬಂದರು, ಅವಾಗೂ ಕೇಳ್ಕೊಂಡೆ, ಇಲ್ಲ ವೆಂಕಟೇಶ ಏನೋ ಮಾಡೋಣ ಅಂತ ಹೇಳ್ತಾರೆ. ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರ ಬೆಲ್ಲಿಂದ ನಾವು ಇದ್ವಿ. ಈಗ ನಮಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ನಮಗೆ ಭ್ರಮ ನಿಲ್ಲಿಸೋದಾಗಿದೆ. ಭಾಳ ಅವ್ರ ಬಗ್ಗೆ ಗೌರವನೇ ಹೊಟ್ಟೋಗಿದೆ. ಯಾಕಂದರೆ ಕುರುಬರನ್ನ ಕಳಿಸ್ಕೊಡ್ತಾರೆ, ಬೇರೆ ಬೇರೆ ಜಾತಿಗಳು, ನಮ್ಮಿಂದ 300 ಜಾತಿಗಳು ಕಳಿಸ್ತಾರೆ. ನಾವೇನು ಮಾಡಿದ್ವಿ ಸರ್? ನಾವೇನು ಮಾಡಿದ್ದೀವಿ ನೋಡಿ? ನಮ್ಮ ಜನ ಬರೋಕ್ಕೆ ಬಸ್ ಚಾರ್ಜ್ಗೆ ಕೊಡಿಸ್ಕೊಳ್ತೀವಿ, ಊಟ ಮಾಡೋಕ್ಕೆ ಹೋಗಿಲ್ಲ. ಇಂಥ ಸ್ಥಿತಿಯಲ್ಲಿ ಬದುಕ್ತಾ ಇರೋಂಥ ಶೋಚನೀಯ ಸ್ಥಿತಿಯಲ್ಲಿ ನೋಡಿ ಇವರ ಪಾಪ, ಇವರ ಒಂದು ನೋವು, ಆ ಬಿಸಿ ಉಸಿರು ಸರ್ಕಾರಕ್ಕೆ ತಟ್ಟುತ್ತದೆ. ನಾವು ಮಾಚಿದೇವರ ಸಂತತಿಯವರು, ನಾವು ಭಾಳ ಸತ್ಯವಂತರು, ನೇರವಾಗಿ ಮಾತಾಡ್ತೀವಿ, ನಾವು ಪ್ರವೇಶನ ಮಾತಾಡ್ತೀವಿ, ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ದುರದೃಷ್ಟ ನಮ್ಮ ಅಹವಾಲಿಗೆ ಬಂದಿದ್ದರು ಸನ್ಮಾನ್ಯ ಖರ್ಗೆ ಸಾಹೇಬರನ್ನ ಪ್ರಿಯಾಂಕಾ ಖರ್ಗೆ ಕಳಿಸಿದ್ರು. ಅವರು ಸಂವಿಧಾನ, ನ್ಯಾಯ ಇದ್ರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಆಗಿದೆ. ಆಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಅಂತಾರೆ. ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಮಣ್ಣು ತಿಂತಾ ಇದೆ 15 ವರ್ಷದಿಂದ. ಅಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಬರೋದು ಪರಿಶಿಷ್ಟ ಜಾತಿಗೆ ಸೇರಿಸೋದಕ್ಕೆ, ಪರಿಶಿಷ್ಟ ವರ್ಗಕ್ಕೆ. ಇಲ್ಲ, ಪರಿಶಿಷ್ಟ ವರ್ಗ ಇರಲಿ ಸರ್, ಅವ್ರು ಹೇಳಿ. ಅದು ಬಂದು 15 ವರ್ಷದ ಮಣ್ಣು ತಿಂತಾ ಇದೆ. ಅದ್ರ ಬಗ್ಗೆ ಹೇಳಿದ್ರೆ ಅದಿರಲಿ ರೀ, ನಾನು ಹೇಳಿದ್ ಕೇಳ್ರಿ ಅಂತ ನಾನು ಏನು ಅವರೇ ರೆಡಿಯಾಗಿ ಬಂದಿದ್ದಾರೆ ಉತ್ತರ. ಆಮೇಲೆ ನಾವು ರವಿಕುಮಾರ್ ಅವ್ರ ಮುಖಾಂತರ ಮಾತಾಡ್ತೀವಿ. ರವಿಕುಮಾರ್ ಯಾವ ಯಾರು ಹೋಗ್ಬೇಡಿ, ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಅವರು ನಮ್ಮ ಇದರ ನಾಯಕರಲ್ಲ, ಅವ್ರು ಇತ್ತೀಚೆಗೆ ಬಂದಿರೋ ನಾಯಕರು. ನೋಡಿ, ಹನುಮಂತಪ್ಪನವರಾಗಲಿ, ದೀಪಕ್ ಆಗಲಿ, ಈ ಕಡೆ ಇರುವಂಥ ಎಲ್ಲ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಬೆಳೀತಾ ಇದ್ದೀವಿ. ಯಾರೊಬ್ರು ಹೋಗ್ಬಿಟ್ಟು ನಾನು ಮಾತಾಡಿದೆ ಸರ್, ನಾನು ಹೇಳಿದೆ ಸರ್ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. 2014ರಲ್ಲೂ ಇದೇ ಮಾಡೋದು. ಆದರೆ ದಯಮಾಡಿ ಅವ್ರನ್ನ ನೀವು ಅವರ ಒಂದು ಪ್ರತಿಕ್ರಿಯೆ ತಗೋಬೇಡಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಕೈ ಮುಗಿದು ಕೇಳ್ಕೊಳ್ತೀವಿ ಈ ಸರ್ಕಾರಕ್ಕೆ. ನಮ್ಮ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಸಿದ್ದರಾಮಯ್ಯ ಸಾಹೇಬ್ ಕಳಕ. ಇಲ್ಲ ಅಂದರೆ ನಾವೆಲ್ಲರೂ ಎಷ್ಟೋ ಜನ ವಿಷ ಕುಡಿಬೇಡ ಸರ್, ಬೇಡಪ್ಪ ಅದೆಲ್ಲ ಮಾಡಬೇಡಿ, ವಿಷ ಕುಡಿಬೇಡಿ. ಆಮೇಲೆ ಇಲ್ಲೇ ಇರೋಣ ಅಹೋರಾತ್ರಿ ಅಂತ ಪರ್ಮಿಷನ್ ಸಿಗ್ತಾ ಇಲ್ಲ. ನಾವಿಲ್ಲೇ ಹೊಟ್ಟೆ ಊಟ ಇದ್ದು ಪರವಾಗಿಲ್ಲ, ದಿನಶನ ಮಾಡೋಣ ಅಂತಿದ್ದೀವಿ. ಇದು ಆಗೋರು ಹೋಗಲ್ಲ. ಯಾಕಂದ್ರೆ ಒಂದು ಏನಿಲ್ಲ, ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು. ಯಾರು? ನಮ್ಮ ಸಿದ್ದರಾಮಯ್ಯ ಸಾಹೇಬ್. ಅವ್ರು ಹೇಳ್ತಾರೆ ಇಲ್ಲ, ಯಾವ 3-4 ಜಾತಿ ಬಲಪಂಗಡ ಅಡ್ಡ ಬರ್ತಾ ಇದೆ ಅಂತ. ಅವರೇ ಅವ್ರ ಬಲಪಂಗಡ ಅಂದರೆ 4 ಜನ. ಈ ಕಡೆ ಖರ್ಗೆ ಸಾಹೇಬರು, SC ಮಹದೇವಪ್ಪ, ಪರಮೇಶ್ವರು, ಇವರೇ ಮುನಿಯಪ್ಪ ಅವ್ರು ಎಡಪಂಗ. ಆಯ್ತಾ? ಇವ್ರು ಎದುರಿಸೋಕ್ಕಾಗೋದಿಲ್ಲ ಅಂದರೆ ನಿಮ್ಗೆ ಸೇರಬೇಕಾ? ನೀವು ಕೊಟ್ಟು ಮಾತು ನಿಂತಿಲ್ಲ ಸರ್. ಸಾಮಾಜಿಕ ನ್ಯಾಯದಡಿ ಮಾತಾಡ್ತೀರಲ್ಲ, ಸರ್ವರಿಗೂ ಸಮಪಾಲು ಅಂತೀರಾ. ಆಮೇಲೆ ಎಲ್ಲರಿಗೂ ನ್ಯಾಯ ಕೊಡ್ತೀನಿ ಅಂತೀರಾ. ಬಡತನದಿಂದ ಬಂದಿದ್ದೀನಪ್ಪ ಅಂತಾರೆ, ಎಲ್ಲ ಮರ್ತೋದ್ರ ತಾವು. ನಾನು ನೇರವಾಗಿ ಕೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್, ನೇರವಾಗಿ ಕೇಳ್ತೀನಿ. ನಾನು ನಿವೃತ್ತ IPS ಅಧಿಕಾರಿ. ನಾನು ನನ್ನ 2.5 ಲಕ್ಷ ಜನ ಸೇರಿಸಿದ್ದೆ ಸರ್. ತಮ್ಮ ಜೊತೆ ಗೊತ್ತಿದೆ. ನೀವು ಅವತ್ತೇನು ಹೇಳಿದ್ರಿ? 11-12 ವರ್ಷದಿಂದ ಅದನ್ನು ನಡೆಸ್ಕೊಡಿ. ಈಗಲೂ ಅದು ಹಿಡಿಯೋದಕ್ಕೆ ಮೊದಲು ಮಾಡಿಬಿಟ್ಟು ಹೋದರೆ ನಿಮ್ಗೆ ಶ್ರೇಯಸ್ ಆಗ್ತದೆ. ನೀವು ದೇವರಾಜ ಸ್ಥಾನ ತುಂಬಿರೋದಕ್ಕೆ ಅರ್ಥ ಬರ್ತದೆ. ಇಲ್ಲ ಅಂದರೆ ಬರೀ ದೇವರಾಜ ಸ್ಥಾನ ರೆಕಾರ್ಡ್ ಬರೀತೀನಿ, ನಾನು ಹಾಗೆ
ನಾವು ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಕೊಡಲ್ಲ ಅನ್ನೋ ಮಾತನ್ನು ಹೇಳ್ತೀನಿ.